ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕೂ ಆಗ್ತಿಲ್ಲ, ಯಾಕಂದರೆ ಅಷ್ಟು ಶೀತ, ಗಂಟಲು ನೋವು ಸಿಕ್ಕಾಬಟ್ಟೆ ಆಗಿದೆ. ಅದರಲ್ಲೇ ಕೆಲಸಕ್ಕೆ ಬಂದಿದ್ದೀನಿ. ನಮ್ಮ ನೋಡಿದ್ರೆ ಇವತ್ತು ಸಹ ಬೀಗ ಹಾಕೊಂಡು ಹೋಗಿದ್ದಾರೆ. ಹೊರಗೆ ಕೂತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೋಡ್ತಿದ್ದೀರಲ್ಲ, ಕಣ್ಣಲ್ಲೆಲ್ಲ ನೀರು ಬರ್ತಿದೆ. ತಿಂಡಿ ಎಲ್ಲರಿಗೂ ಮುಗಿತಾ? ಇವಾಗಿನ ಜಸ್ಟ್ 9 ಗಂಟೆ. ಎಲ್ಲರದ್ದು ತಿಂಡಿ ಆಗಿದೆ. ಇವತ್ತು ಭಾನುವಾರ ಬೇರೆ, ಎಲ್ಲರೂ ಮನೇಲಿ ರೆಸ್ಟ್ ಮಾಡ್ತಿದ್ದಾರೆ. ನಾವು ಮಾತ್ರ ಕೆಲಸಕ್ಕೆ ಬಂದಿದ್ದೀವಿ, ಯಾಕಂದರೆ ನಮಗೆ ಕೆಲಸ ರಜೆ ಇಲ್ಲ. ಹಾಗಾಗಿ ಇಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಸ್ವಲ್ಪ ನಮ್ಮ ಅತ್ತೆ ಮನೆಗೆ ಹೋಗೋದಿದ್ದೆ. ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಅಲ್ಲೇನೇನಾಗುತ್ತೆ ಅದಕ್ಕೆ ನೋಡಿಸ್ತೀನಿ. ಅಲ್ಲಿ ಏನೂ ಆಗಲ್ಲ ಅನಿಸುತ್ತೆ. ಮೇ ಬಿ ಯಾರೂ ಕ್ಯಾಮ್ರಾ ಮುಂದೆ ಬರಲ್ಲ, ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ಸೊ ನಾನೇ ನಡುವೆ ಅವ್ರಿಗೆ ಗೊತ್ತಾಗ್ದಂಗೆ ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸಿಕ್ಕಾಬಟ್ಟೆ ಶೀತ ಆಗಿರೋದ್ರಿಂದ ಕಣ್ಣಲ್ಲಿ ನೀರು ಹಂಗೆ ಬರ್ತಿದೆ. ಓಕೆ, ಅಲ್ಲಿ ನೀನ್ ಪೊಲೀಸಾಗಿ ಏನೇನಕ್ಕಿ ಹೇಳಿ ಏನೇನಕ್ಕಿ ಹೇಳು ಮತ್ತೆ ಇದು ಸರಿ ಮಾಡ್ತೀನಿ. ನೀನು ಸರಿ ಮಾಡ್ಕೊಳ್ಳ ಫಸ್ಟು. ಎಲ್ಲ ಇರೋದು ನೋಡಿ ನಿಂದು. ಆನೆ ಒಂದು ಥರ ಐತಿ. ನಿನ್ ತಲೆ ನೋಡ್ಕ, ನಿನ್ ತಲೆ ನೋಡ್ಕ. ಆಂಟಿ ತಂದೈತಿ. ನಿನ್ ತಲೆ ನೋಡ್ಕೊಳ್ಳೆ. ದನ, ಸಿಂಹ, ಹುಳಿ, ಚಿರತೆ ಅದಿದ್ದಾಗ ಐತೆ ನೋಡ್ಕ. ಸಿಂಹ, ಕರಡಿ, ಉಷ್ಣಿ, ಮತ್ತೆ ಇದು ಜಂಗೆ, ಇದು ಸಾಕು. ಕೋಣ ಕೋಣ ಕ್ವಾಣ, ನಾನಕ್ಕೂ ಕುತ್ಕೊಳ್ಳಿ. ನಂದಿ ಜಾಗದಲ್ಲಿ ಉಳ್ಮೆ ಪೊಲೀಸ್ ಅಂತೇನು ಶೂಟ್ ಮಾಡ್ತೀನಿ. ಶೂಟ್ ಮಾಡ್ಬಾ. ನಿಂದ ಮೈಂಡ್ ತೆಗ್ದು ಬೇರೆ ಮೈಂಡ್ ಹಾಕ್ಕೊಡ್ತೀನಿ. ಡಾಕ್ಟ್ರು ಅವರು ನಿನಗೆ ಶೂಟ್ ಮಾಡ್ತೀನಿ. ಮತ್ತೆ ಈಗಲೇ ಮಾಡ್ಬಾರ. ಅಷ್ಟು ಕೈಯಾಗ ಗರ್ದಿದ್ರೆ ತಾನೇ ಶೂಟ್ ಮಾಡೋದು. ಓದಿನ ಕೇಳೇನುವ ಓದಿಯಾ? ಏನು ಇವಾಗ ಸಂಡೆ ಮಂಡೆ ಹೇಳು. ಸಂಡೆ ಮಂಡೆ ಸ್ಪೆಲ್ಲಿಂಗ್ ಹೇಳು. ಸ್ಪೆಲ್ಲಿಂಗ್ ಹೇಳು. ಅಕ್ಷಯ್ ನೀನ್ ಹೇಳೋಣ. ನೀನೆಲ್ಲ SUNDAY ಸಂಡೇ, MONDAY ಮಂಡೇ, TUESDAY ಟ್ಯೂಸ್ಡೇ, WEDNESDAY ವೆಡ್ನೆಸ್ಡೇ, THURSDAY ಥರ್ಸ್ಡೇ, FRIDAY ಫ್ರೈಡೇ, SANTSA ಸ್ಯಾಟರ್ಡೇ. ನೀನು ಒಂದು ಎರಡು ಟೇಬಲ್ ಸೆಲ್, ಟೇಬಲ್ ಸೆಲ್. ಏನ್ ಅಕ್ಕನ್ ಕೇಳೆ ಓದಿ. ಓದೇನಕ್ಕಿಯ? ಪೊಲೀಸ್ ಅಕ್ಕಿ. ವಾಟ್ ಇಸ್ ದ ಹಾಸ್ಟೆಲ್? ಎಲ್ಲೋ ಅಕ್ಷಯ್ ಮತ್ತೆ ನೀನೇನಕ್ಕಿ ನೀನೇನಕ್ಕೆ ಡಾಕ್ಟರ್ ಹಾಕಿಯ ಡಾಕ್ಟರ್ ಹಾಕ್ತೀನಿ. ಜೋರ್ ಮಾಡ್ಲಾ ಬಾಯ? ನಾಳೆ ನಾನು ನೋಡ್ತೇನೆ. ನೀನ್ ಮಾತಾಡ್ದೆ ತಾನೆ ಮಾಡಕ್ಕಾಗದ್ದು. ಮಾತಾಡು. ಅವನು ಪೊಲೀಸ್ ಆಗಿ ದೊಡ್ಡನಾಗಿ ನಾನು ಪೊಲೀಸ್ ಆಗಿ ರೈತರಿಗೆ ಶೂಟ್ ಮಾಡ್ತೀನಿ. ರೈತರಿಗೆ ಅವಾಗ ಕಕ್ಕ ಉಚ್ಚೆ ತಿನ್ಬೇಕಾಗತ್ತೆ ನೀನು. ನೀನು ಕತೆ ನೀನು ಯಾಕೆ ನಾನಷ್ಟು ಪೊಲೀಸ್ ಆಗಲ್ಲ. ಗುರುಪುರಂ, ಗುರುದ್ವಾರ, ಗ್ಲಾಸ್, ಕಾಟನ್, ಟೈಲ್ಸ್, ರಬ್ಬರ್, ಪೇಪರ್, ಪ್ಲಾಂಟ್ಸ್, ಕ್ರಿಸ್ಮಸ್, ಜೀಸಸ್ ಕ್ರಿಸ್ಟ್, SCDC, ROT, ರೂಟ್, ಕ್ಲಿಯಲ್. ಗಾಯ್ಸ್, ಈ ಮಕ್ಕಳ ಕಾಯಲ್ಲಿ ತಲೆ ಕೆಟ್ಟು ಮೊಸರಾಗೋಯ್ತು ಗೈಸ್. ಈ ರಜಾ ಬಿಡೋದಿರಲಿ. ಶಿವ ಏನು ಜಗಳ ಮಾಡ್ತಾರೆ ಗೈಸ್ ಇವರು. ಅಬ್ಬಾವೋ राजा की बेटी 2 दिन से बीमार पड़ी, 3 से 3
ಸತಿ ಬೀಜದ ಪುಡಿ. ಏನಂತ ಅಂತೀರಲ್ರಿ ಕಾಯಿಗೋಸ್ಕರ ಎಷ್ಟು ರನ್ನಿಂಗ್ ರಸ್ ಐತಲ್ಲ ಅಂತ ಸ್ಪರ್ಧೆ ಬರ್ರೇ ಬಾಬುನ ಡ್ರಿಲ್. ಹಿಂದಿ ಅಷ್ಟು ಯಾವ್ದಾರಾಯ್ತು ಕನ್ನಡ ಇಂಗ್ಲೀಷ್ ಓದ್ ಬೇಗ अब भाई के लेके चलती है। अब अपनी रेल एक बड़े राजा की बेटी 2 दिन से बीमार पड़ी, 3 सत्री दौड़, 4 दवा की पुड़िया लाया। थैंक यू। ಮಿಸ್ ಆಕೆ ಕೇಳಿಸ್ಲಿಲ್ಲ ಏನಾದ್ರು ಏ ಹ್ಞೂ ಅಂತ ಲೈಟ್ ಹಾಕತ್ತೀನಿ ಏನು इसलिए गो फुटिया आईने न कर ಏಯ್ ನೀನ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಮನೆ ನಿನ್ನೆ ಲಾಗ್ ಸ್ಟಾರ್ಟ್ ಮಾಡಿದ್ದು, ಬಟ್ ನನಗೆ ನಿನ್ನೆ ಸಿಕ್ಕಾಪಟ್ಟೆ ತಲೆನೋವು, ಶೀತ, ಗಂಟಲು ನೋವು, ಸುಸ್ತಾಗ್ಬಿಟ್ಟಿದೆ. ಅದರಲ್ಲೇ ನಾನು ಅತ್ತೆ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ತಂಗಿ ಮಕ್ಕಳು ಎಲ್ಲ ಸೇರಿಕೊಂಡು ಶಿವ ತಲೆ ಕೆಡಿಸಿ ಕೈ ಬಿಟ್ರು ಕೈಸ್. ಅದೇನು ಅಂತಾರಲ್ಲ, ಓದೋ ಟೈಮಿಗೆ ಓದಲ್ಲ, ಓದ್ಲಿರೋ ಟೈಮಿಗೆಲ್ಲ ಓದ್ತಾರೆ ಅಂತ. ಆ ಮಕ್ಕಳು ನೋಡೇ ಆ ಗಾದೆ ಮಾಡಿರಬೇಕು. ಮಾಡೋ ಟೈಮಲ್ಲಿ ಮಾಡಲ್ಲ, ಮಾಡ್ದಿರೋ ಟೈಮಲ್ಲೆಲ್ಲ ಮಾಡ್ತವ್ರೆ ಅಂತ. ಇದೇನು ಡಬಲ್ ಮೀನಿಂಗ್ ಐತೇನೆ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಡಬಲ್ ಮೀನಿಂಗ್ ಏನೂ ಇಲ್ಲ, ಅದು ಕ್ಯಾಜುವಲಾಗೆ ನಾನು ಮಾತಾಡಿದ್ದು. ಅತ್ತೆ ಮನೆಗೆ ಹೋದ್ವಿ, ಚೆನ್ನಾಗಿ ತಿಂದ್ವಿ, ಕುಡಿದ್ವಿ ಅಂದರೆ ಟೀ ಕುಡಿದ್ವಿ, ಮಕ್ಕಳ ಜೊತೆ ಹರಟೆ ಹೊಡೆದ್ವಿ. ತಲೆ ಕೆಟ್ಟೋಗಿತ್ತು ಗೈಸ್. ನಾನು ವಾಪಸ್ ಬರೋದ್ರೊಳಗೆ 2-3 ಸಲ ಟೀ ಕೊಟ್ಟರು, ಟೀ ಕುಡಿದೆ. ಅಲ್ಲಿ ಆ ಥರ ಏನೋ ಮಾತುಕತೆ ಅಂತ ಏನಿಲ್ಲ, ಸಹಜವಾಗಿ ಎಲ್ಲ ಹೋದಾಗ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಿ. ನನಗೆ ಎಲ್ಲರ ತುಂಬಾ ಬೇಜಾರಾದಾಗ, ಯಾರ ಜೊತೆಗಾರ ಮಾತಾಡಬೇಕು ಅಂತ ಅನ್ನಿಸ್ದಾಗ ನಾವು ಅತ್ತೆ ಮನೆಗೆ ಹೋಗ್ತೀನಿ. ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿ, ನಮ್ಮ ಅಕ್ಕ ರುಚಿಯಾಗಿ ತಿಂಡಿ ತೀರ್ಥ ಹಾಕ್ತಾಳೆ, ತಿಂದ್ಕೊಂಡು ಕುಡ್ಕೊಂಡು ಬರ್ತೀನಿ, ಟೀ ಕುಡ್ಕೊಂಡು ಬರ್ತೀನಿ. ಇಷ್ಟೇ ನಾನು ನಮ್ಮ ಅತ್ತೆ ಮನೆಗೆ ಹೋದಾಗ ಮಾಡೋದು. ಎಲ್ಲರೂ ಅಂತಾರೆ, ನಿಮ್ಮ ಅತ್ತೆ ಕೇಸ್ ಹಾಕ್ಯವಳೆ, ಅವಳೇ ಫಸ್ಟ್ ಕೇಸ್ ಹಾಕಿದ್ದು, ಅವಳ ಮನೆಗೆ ಹೋಗ್ತೀಯಾ, ಅವಳ ಜೊತೆಗೆ ಚೆನ್ನಾಗಿದೆಯಲ್ಲ ಅಂತ. ಕೇಸ್ ಹಾಕು ಅಂತ ಹೇಳ್ದವರು ಬೇರೆಯವರಂತೆ. ಸೊ ಅವ್ರ ಮಾತು ಕಟ್ಕೊಂಡು ಹಾಕಿದಾರಂತೆ ಅಂತ ಹೇಳ್ತವ್ರೆ ನಮ್ಮ ಅತ್ತೆಯವರು. ಸತ್ಯ, ಧರ್ಮ, ನ್ಯಾಯ, ನೀತಿ, ಅನ್ಯಾಯ ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಮಗೆ ಪ್ರೀತಿಯಿಂದ ಮಾತಾಡ್ಸೋದೊಂದೇ ಗೊತ್ತು, ಪ್ರೀತಿಯಿಂದ ನಡ್ಕೊಳ್ಳೋದೊಂದೇ ಗೊತ್ತು. ಅವರು ಮೈಂಡಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಬೇರೆಯವರೆಲ್ಲ ಅಂತಾರೆ, ಅವ್ರು ಮುಂದೊಂಥರ ಹಿಂದೊಂಥರ ಇರ್ತಾರೆ ನಿಮ್ಮ ಅತ್ತೆಯವರು ಅಂತ. ಅದನ್ನು ನಾನು ದೇವ್ರ ಮೇಲೆ ಹಾಕ್ಬಿಡ್ತೀನಿ. ಯಾಕೆ ಅಂದರೆ ಸತ್ಯನ ಧರ್ಮನ ಎರಡು ಕಾಯೋನು ಅವನೇ ಅಂತೆ. ಅವ್ರ ಮೈಂಡಲ್ಲಿ ಏನಿದೆ ಅನ್ನೋದು ತಿಳ್ಕೊಳ್ಳೋದು ಅವನೇ ಅಂತೆ. ನಮ್ಮಲ್ಲಿ ಏನೂ ಗೊತ್ತಾಗಲ್ಲ, ಯಾಕೆಂದರೆ ನಮ್ಮ ಮುಂದೆ ಹೇಗಿರ್ತಾರೋ ನಾವು ಕೂಡ ಹಾಗೆ ಇರ್ತೀವಿ. ಏನೋ ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಕೇಸ್ ಬಗ್ಗೆ, ಅತ್ತೆಯರು ಕೇಸ್ ಹಾಕಿದಾರಂತೆ, ಏನು ವಿಚಾರ ಹೆಂಗೆ ಅಂತ ಕೆಲವ್ರು ಮಾತಾಡಿದ್ರು. ಅದ್ರ ಬಗ್ಗೆ ನಾನು ವಿವರವಾಗಿ ಒಂದಿನ ನಾನು ಲಾಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೇಸ್ ಬಗ್ಗೆನೇ, ಲಾಗ್ ಬಗ್ಗೆನೇ, ಅದ್ರ ಬಗ್ಗೆನೇ, ನಮ್ಮ ಅತ್ತೆಯರ ಬಗ್ಗೆನೇ. ಬಟ್ ಮೊನ್ನೆ ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಬಂದಾಗ ಇಷ್ಟ ಆಗಿತ್ತು. ಹೋದ್ವಿ, ತಿಂಡಿ ಕೊಟ್ಟರು, ಬೆಳಗ್ಗೆನೇ ಉಪ್ಪಿಟ್ಟು ತಿಂದ್ವಿ, ಟೀ ಕೊಟ್ಟರು, ಟೀ ಕುಡಿದ್ವಿ. ನೆಕ್ಸ್ಟ್ ಊಟಕ್ಕೆ ಹಾಕಿದ್ರು, ಊಟ ತಿಂದ್ವಿ. ಮಧ್ಯಾಹ್ನ ಸಂಜೆ ಆಗೋದಾಗ ಕೂತ್ಕೊಂಡು ಸಂಜೆ ಆದಮೇಲೆ ವಾಪಸ್ ಮನೆಗೆ ಬಂದೆ. ಅಲ್ಲೇ ಮಕ್ಕಳ ಜೊತೆ ಒಂದು ಸ್ವಲ್ಪ ಹರಟೆ ಮಾಡಿದ್ವಿ. ಅವರು ತರಲೆ ಆಟ ಆಡಿದ್ರು, ತರಲೆಯಾಗಿ ಮಾತಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ ನನಗೆ. ತುಂಬಾ ನೀಟಾಗಿ ಚೆನ್ನಾಗಿತ್ತು. ನನಗೆ ಬೇರೆ ನಿನ್ನೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಯಾಕೆಂದರೆ ನನಗೆ ಎದ್ದೇಳೋಕ್ಕಾಗ್ತಿದ್ದಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಅಂಥದ್ರಲ್ಲಿ ಹೋಗೋದು ಬಿಡೋದು ಅಂದ್ಕೊಂಡು ನಾನು ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ನಮ್ಮತ್ತೆ 2-3 ಸಲ ಟೀ ಕೊಟ್ಟರು. ನಿಮಗೆ ಗೊತ್ತು ಟೀ ಅಂದರೆ ನನಗೆ ಪಂಚಪ್ರಾಣ ಅಂತ.
ಟೀ ಕುಡಿತಾ ನನ್ನ ಮೈಂಡ್ ಒಂದು ಸ್ವಲ್ಪ ರಿಲೀಫ್ ಆಯಿತು. ಮಕ್ಕಳ ಜೊತೆ ತರಲೆ ಆಟ ಆಡಿ ಮಕ್ಕಳು ಹೆಂಗೆ ಆಡೋದು ಅಂತ ನಿಮಗೆ ಹಾಕಿದ್ದೀನಿ. ನೆಕ್ಸ್ಟು ಏನೇನಾಗುತ್ತೆ, ಕೋರ್ಟಲ್ಲಿ ಏನೇನು ನಡೀತು, ಕೋರ್ಟಲ್ಲಿ ಎಲ್ಲಿ ತನಕ ಬಂದಿದೆ ಆಸ್ತಿ ವಿಚಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅದನ್ನೇ ಒಂದು ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ಗೈಸ್. ಓಕೆ, ನನ್ನ ಲಾಗು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾನೆ. ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಹೊಸಬ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನನಗೆ ಬೇರೆಯವ್ರ ಥರ ಎಲ್ಲ ಎಡಿಟ್ ಮಾಡೋಕ್ಕೆ ಆ ಥರ ಎಲ್ಲ ಬರಲ್ಲ. ನಾನು ಸಾಧಿಸಿದ ನಾನು ಹೇಗೆ ಮಾಡಬೇಕು ಅದೇ ಥರನೇ ಮಾಡ್ತಿದ್ದೀನಿ. ಎಷ್ಟು ಗೊತ್ತೋ ಅಷ್ಟೇ ನಾನು ಮಾಡ್ತಿದ್ದೀನಿ ಗೈಸ್. ಎಲ್ಲರೂ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿ ಅಂತ ಕೇಳ್ತಾ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಸಿಗ್ತೀನಿ.